ಎಲ್ಲರಿಗೂ ನಮಸ್ತೆ. ಭಾಷಾಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪ್ರೋವರ್ಬ್ಸ್ ಗಾದೆ ಮಾತುಗಳ ಎಕ್ಸ್ಪ್ಲನೇಷನ್ ಯಾವ ಥರ ಬರೆಯುವುದು ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ. ಐ ಆಮ್ ಎಕ್ಸ್ಪ್ಲೈನಿಂಗ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲಿಷ್. ಗಾದೆ ಮಾತಿನ ವಿಸ್ತರಣೆ. ಫಸ್ಟ್ 4 ಲೈನ್ಸ್ಗೆ ನಾವು ಇಂಪಾರ್ಟೆಂಟ್ ಕೊಡಬೇಕು. ನೆಕ್ಸ್ಟ್ ನಾವು ಅದರ ವಿಸ್ತರಣೆ ಮಾಡೋದು. ನೆಕ್ಸ್ಟ್ ಒಂದು ಕನ್ಕ್ಲೂಷನ್ ಥರ ಜಸ್ಟ್ ಬರೀತಾ ಹೋಗುದು. ಓಕೆ, ಗಾದೆ ಮಾತಲ್ಲಿ ನಿಮಗೆ ಮಾರ್ಕ್ಸ್ಗಳು ಈಸಿಯಾಗಿ ಸಿಗ್ಲಿಕ್ಕೆ ನಾನು ಐಡಿಯಾಸ್ಗಳನ್ನು ಹೇಳ್ಕೊಡ್ತೇನೆ. ಓಕೆ, ಫಸ್ಟ್ 3 ಲೈನ್ಸ್ ನೋಡಿ, ಇದು ಇಂಪಾರ್ಟೆಂಟ್ ಆಗ್ತದೆ. ಗಾದೆ ಮಾತುಗಳು ವಿಸ್ತರಣೆ. ಓಕೆ, ಗಾದೆ ಮಾತುಗಳ ವಿಸ್ತರಣೆ. ಗಾದೆ ಮಾತುಗಳು. ಓಕೆ, ಸೊ ಒಂದು ಗಾದೆ ಮಾತು ಕೊಡ್ತೇನೆ ನಾನು ಫಸ್ಟ್. ಕೈ ಕೆಸರಾದರೆ ಬಾಯಿ ಮೊಸರು. ಇದರ ಹೆಡ್ಡಿಂಗ್. ಓಕೆ, ಕೈ ಕೆಸರಾದರೆ ಬಾಯಿ ಮೊಸರು. ಸೊ ಈಗ ಸ್ಟಾರ್ಟ್ ಮಾಡುವ ನಾವು ಬರೀಲಿಕ್ಕೆ. ಸಿಮಿಲರ್ ಟು ಆಲ್ ಪ್ರೊವರ್ಬ್ಸ್ಗೆ ಕೂಡ ಫಸ್ಟ್ 3 ಲೈನ್ಸ್ ನೀವು ಈ ತರ ಬರಿಬಹುದು. ಹಿರಿಯರ ಅನುಭವದಿಂದ ಹುಟ್ಟಿಕೊಂಡ ವಾಕ್ಯಗಳೇ ಗಾದೆಗಳು. ಫುಲ್ ಸ್ಟಾಪ್. ನೆಕ್ಸ್ಟ್, ಇವುಗಳು ತುಂಬಾ ಅರ್ಥಗರ್ಭಿತವಾಗಿರುತ್ತದೆ ಹಾಗೂ ಚಿಕ್ಕದಾಗಿಯೂ ಚೊಕ್ಕದಾಗಿಯೂ ಇರುತ್ತದೆ. ಹಿರಿಯರ ಅನುಭವದಿಂದ ಹುಟ್ಟಿಕೊಂಡ ವಾಕ್ಯಗಳೇ ಗಾದೆಗಳು. ಇವುಗಳು ತುಂಬಾ ಅರ್ಥಗರ್ಭಿತವಾಗಿರುತ್ತದೆ ಹಾಗೂ ಚಿಕ್ಕದಾಗಿಯೂ ಚೊಕ್ಕದಾಗಿಯೂ ಇರುತ್ತದೆ. ದೀಸ್ 4 ಲೈನ್ಸ್ ನಾನು ಏನು ಬರ್ದಿದ್ದೇನೋ ಇದು ಎವ್ರಿ ಗಾದೆ ಮಾತು, ಎವ್ರಿ ಪ್ರೋವರ್ಬ್ಸ್ಗೆ ಇಂಪಾರ್ಟೆಂಟ್ ಆಗಿರುವಂಥದ್ದು. ಯಾವುದೇ ಗಾದೆ ಮಾತು ನಿಮ್ಮ ಎಕ್ಸಾಮ್ ಅಲ್ಲಿ ಬಂದರೂ ಕೂಡ ಈ 4 ಲೈನ್ಸ್ಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡಲೇಬೇಕು. ಫಸ್ಟ್ 4 ಲೈನ್ಸ್ ಈ ತರ ಬರೀಲೇಬೇಕು. ನೆಕ್ಸ್ಟ್ ನಾವು ಈ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಇದೆಯಲ್ವಾ, ಅದಕ್ಕೆ ರಿಲೇಟೆಡ್ ಆದ ಪ್ಯಾರಾಗ್ರಾಫ್ ಅನ್ನು ಬರೆಯುವ. ಈ ಪ್ಯಾರಾಗ್ರಾಫಿನ ಮೀನಿಂಗ್ ಏನಂದ್ರೆ, proverbs are sayings come from the experience. Okay, experiences that come from the experiences of elders. Okay, proverbs are sayings come from the experiences of elders. Okay, ಅಂದ್ರೆ ಹಿರಿಯರ ಅನುಭವದಿಂದ ಹುಟ್ಟಿಕೊಂಡಂತಹ ವಾಕ್ಯಗಳು ಯಾವುದು? ಈ ಗಾದೆ ಮಾತುಗಳು. ದೇ ಆರ್ ವೆರಿ ಮೀನಿಂಗ್ಫುಲ್. ಓಕೆ, ಅರ್ಥಗರ್ಭಿತವಾಗಿರುತ್ತದೆ ಹಾಗೂ ಚಿಕ್ಕದಾಗಿಯೂ ಚೊಕ್ಕದಾಗಿಯೂ ಇರುತ್ತದೆ. ಅಂದ್ರೆ ದಿಸ್ ಆರ್ ಲೈಕ್ ಶಾರ್ಟ್ ಆ್ಯಂಡ್ ಕನ್ಸೈಸ್. ಓಕೆ, ಶಾರ್ಟ್ ಆಗಿರ್ತದೆ ಮತ್ತು ಬ್ಯೂಟಿಫುಲ್ ಆಗಿರುವಂಥ ಮೀನಿಂಗ್ ಕೂಡ ಇರ್ತದೆ ಅನ್ನುವ ಅರ್ಥದಲ್ಲಿ ಹೇಳಿದ್ದಾರೆ. ಎಸ್, ಈಗ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಇದೆಯಲ್ವಾ, ಅದನ್ನು ನಾವು ಸಿಂಗಲ್ ಅಪೋಸ್ಟ್ರಫಿ ಹಾಕಿ ಈ ತರ ಬರೆಯುವ. ಕೈ ಕೆಸರಾದರೆ ಬಾಯಿ ಮೊಸರು. ಸಿಂಗಲ್ ಯುನೈಟೆಡ್, ಬಾಯಿ ಮೊಸರು ಕ್ಲೋಸ್ ಮಾಡಬೇಕು. ಗಾದೆ ಮಾತಲ್ವಾ. ಕೈ ಕೆಸರಾದರೆ ಬಾಯಿ ಮೊಸರು ಒಂದು. ಅಗೈನ್, ಅರ್ಥವತ್ತಾದ ಕೂಡ ಆಗ್ತದೆ. ಅರ್ಥಗರ್ಭಿತವಾದ ಗಾದೆ ಮಾತಾಗಿದೆ. ಗಾದೆ
ಮಾತಾಗಿದೆ. ಓಕೆ, ಅಂದರೆ ಲೈಕ್ ಇಫ್ ಯುವರ್ ಹ್ಯಾಂಡ್ಸ್ ಆರ್ ಮಡ್ ಆಫ್ ವಾಟರ್ ಯುವರ್ ಮೌತ್ ವಿಲ್ ಬಿ ಫುಲ್ ಆಫ್ ಕರ್ಡ್. ಇದರ ಅರ್ಥ ಏನು? ನಿಮ್ಮ ಕೈ ಕೆಸರಾದ್ರೆ ಬಾಯಿ ಮೊಸರಾಗ್ತದೆ. ಅಂದ್ರೆ ಕೈಯಲ್ಲಿ ನೀವು ಹಾರ್ಡ್ ವರ್ಕ್ ಮಾಡ್ತೀರಿ ಅಂತಾದ್ರೆ ನೀವು ಹೋಗಿ ಮನಿ ಕೊಟ್ಟು ಮೊಸರನ್ನು ಕರ್ಡನ್ನು ಬೈ ಮಾಡಿ ನೀವು ಈಟ್ ಮಾಡ್ಬೋದು ಅಂತ ಅರ್ಥ. ಓಕೆ, ಅಂದ್ರೆ ವರ್ಕ್ ಹಾರ್ಡ್ ಅನ್ನುವಂಥದ್ದನ್ನು ಈ ಪ್ರೋವರ್ಬ್ ನಮಗೆ ತಿಳಿಸಿಕೊಡ್ತದೆ. ಓಕೆ, ಕೈ ಕೆಸರಾದರೆ ಬಾಯಿ ಮೊಸರು ಒಂದು ಅರ್ಥಗರ್ಭಿತವಾದ ಗಾದೆ ಮಾತಾಗಿದೆ. ಇನ್ನು ಮಾಡಿದ್ದುಣ್ಣೋ ಮಹಾರಾಯ ಅಂತ ಕೊಟ್ರೆ ಮಾಡಿದ್ದುಣ್ಣೋ ಮಹಾರಾಯ ಒಂದು ಅರ್ಥಗರ್ಭಿತವಾದ ಗಾದೆ ಮಾತಾಗಿದೆ. ಇದು ಎವ್ರಿ ಒಂದು ಪ್ರೋವರ್ಬಿಗೆ ಎವ್ರಿ ಗಾದೆ ಮಾತಿಗೆ ಈ ತರ ನೀವು ಜಸ್ಟ್ ಯಾವ್ದು ಕೊಟ್ಟಿದಾರೋ ಅದನ್ನು ಹಾಕಿ ಒಂದು ಅರ್ಥಗರ್ಭಿತವಾದ ಗಾದೆ ಮಾತಾಗಿದೆ. ಇದೆಲ್ಲದಕ್ಕೂ ಒಂದು ಮೈನ್ ಆಗಿರುವಂತಹ ಒಂದು ಸೆಂಟೆನ್ಸ್ ಆಗಿರ್ತದೆ. ಓಕೆ, ಒಂದು ಅರ್ಥಗರ್ಭಿತವಾದ ಗಾದೆ ಮಾತಾಗಿದೆ. ಜೀವನದಲ್ಲಿ ಕಷ್ಟಪಟ್ಟರೆ ಮಾತ್ರ ಕಷ್ಟಪಟ್ಟರೆ ಮಾತ್ರ ಜೀವನದಲ್ಲಿ ಕಷ್ಟಪಟ್ಟರೆ ಮಾತ್ರ ಸುಖವಾಗಿ ಜೀವನ ನಡೆಸಲು ಸಾಧ್ಯ. ಜೀವನದಲ್ಲಿ ಕಷ್ಟಪಟ್ಟರೆ ಮಾತ್ರ ಸುಖವಾಗಿ ಜೀವನ ನಡೆಸಲು ಸಾಧ್ಯ. ಓಕೆ, ಜೀವನದಲ್ಲಿ ಕಷ್ಟಪಟ್ಟರೆ ಮಾತ್ರ ಸುಖವಾಗಿ ಜೀವನ ನಡೆಸಲು ಸಾಧ್ಯ ಎಂಬುದನ್ನು ಈ ಗಾದೆ ಮಾತು ತಿಳಿಸುತ್ತದೆ. ನಾನು ಇರೇಸ್ ಮಾಡ್ತೇನೆ ಟಾಪ್ ಅಲ್ಲಿ ಫಸ್ಟ್ ಪ್ಯಾರಾಗ್ರಾಫ್ ನೋಡಿ. ಸೊ ಬಿಫೋರ್ ಐ ಆಮ್ ರೇಸಿಂಗ್, ಹಿರಿಯರ ಅನುಭವದಿಂದ ಹುಟ್ಟಿಕೊಂಡ ವಾಕ್ಯಗಳೇ ಗಾದೆಗಳು. ಇವುಗಳು ತುಂಬ ಅರ್ಥಗರ್ಭಿತವಾಗಿರುತ್ತದೆ ಹಾಗೂ ಚಿಕ್ಕದಾಗಿಯೂ ಚೊಕ್ಕದಾಗಿಯೂ ಇರುತ್ತದೆ. ಅದನ್ನು ಇರೇಸ್ ಮಾಡ್ತೇನೆ ನಾನೀಗ. ನಡೆಸಲು ಸಾಧ್ಯ. ಆಫ್ಟರ್ ದ್ಯಾಟ್ ಎಂಬುದನ್ನು ಈ ಗಾದೆ ಮಾತು ತಿಳಿಸುತ್ತದೆ. ಓಕೆ, ಜೀವನದಲ್ಲಿ ಕಷ್ಟಪಟ್ಟರೆ ಮಾತ್ರ ಸುಖವಾಗಿ ಜೀವನ ನಡೆಸಬಹುದು ಎಂಬುದನ್ನು ಈ ಗಾದೆ ಮಾತು ತಿಳಿಸುತ್ತದೆ. ಓಕೆ, ಕೆಲಸ ಮಾಡದಿದ್ದರೆ, ಈಗ ನಾವು ಮೀನಿಂಗ್ ಬರೆಯುವ. ಕೆಲಸ ಮಾಡದಿದ್ದರೆ ಏನಾಗ್ತದೆ? ಕೆಲಸ ಮಾಡದಿದ್ದರೆ, ಇಫ್ ಯು ಡಿಂಟ್ ವರ್ಕ್, ಕೆಲಸ ಮಾಡದಿದ್ದರೆ ಹಣ ಸಂಪಾದನೆಯಾಗುವುದಿಲ್ಲ. ಹಣ ಸಂಪಾದಿಸದಿದ್ದರೆ ನಾವು ವಸ್ತುಗಳನ್ನು ಕೊಳ್ಳಲು ಸಾಧ್ಯವಿಲ್ಲ. ಸಾಧ್ಯವಿಲ್ಲ. ಓಕೆ, ಜೀವನ ಸಾಗಬೇಕಾದರೆ ಕೈ ಕೆಸರಾಗಲೇಬೇಕು. ವರ್ಕ್ ಹಾರ್ಡ್ ಆಗಿ ನಾವು ಮಾಡಲೇಬೇಕು ಅಂತ ಅರ್ಥ. ಓಕೆ, ಲೈಕ್ this proverb tells us that only by working hard in life can one live a happy life. If we don't work, we won't make money. If we won't make money, we cannot buy things. Okay, to move forward in life, we must get our hands dirty. ಆ ಥರ ಕೈ ಕೆಸರಾದರೆ ಬಾಯಿ ಮೊಸರು ಒಂದು ಅರ್ಥಗರ್ಭಿತವಾದ ಗಾದೆ ಮಾತಾಗಿದೆ. ಜೀವನದಲ್ಲಿ ಕಷ್ಟಪಟ್ಟರೆ ಮಾತ್ರ ಸುಖವಾಗಿ ಜೀವನ ನಡೆಸಲು ಸಾಧ್ಯ.
ಎಂಬುದನ್ನು ಈ ಗಾದೆ ಮಾತು ತಿಳಿಸುತ್ತದೆ. ದಿಸ್ ಗಾದೆ ಮಾತು ಎಕ್ಸ್ಪ್ಲೇನ್ ಮಾಡ್ತದೆ. ಕೆಲಸ ಮಾಡದಿದ್ದರೆ ಹಣ ಸಂಪಾದನೆಯಾಗುವುದಿಲ್ಲ. ಹಣ ಸಂಪಾದಿಸದಿದ್ದರೆ ನಾವು ವಸ್ತುಗಳನ್ನು ಕೊಳ್ಳಲು ಸಾಧ್ಯವಿಲ್ಲ. ಜೀವನ ಸಾಗಬೇಕಾದರೆ ಕೈ ಕೆಸರಾಗಲೇಬೇಕು. ನೆಕ್ಸ್ಟ್ ನಾನು ಇಲ್ಲಿಂದ ಬರಿತೇನೆ, ಇರೇಸ್ ಮಾಡಿ. ಕೈ ಕೆಸರಾಗಲೇಬೇಕು. ನೆಕ್ಸ್ಟ್, ಕೈ ಕೆಸರಾದರೆ ನಾವು ನಮಗೆ ಬೇಕಾದ್ದನ್ನು ಹಣದಿಂದ ಪಡೆಯಬಹುದು. ಕೈ ಕೆಸರಾದರೆ ನಾವು ನಮಗೆ ಬೇಕಾದ್ದನ್ನು ಹಣದಿಂದ ಹಣ ಕೊಟ್ಟು ಪಡೆಯಬಹುದು. ಓಕೆ, ನೀವು ವರ್ಕ್ ಹಾರ್ಡ್ ಮಾಡಿದಾಗ ನಿಮಗೆ ಮನಿ ಬರ್ತದೆ. ಆಗ ನೀವು ಮನಿಯನ್ನು ಕೊಟ್ಟು ನಿಮಗೆ ಬೇಕಾದ ಐಟಮ್ಗಳನ್ನು ತಗೊಳ್ಬಹುದು. ಸೊ ಎನಿವೇಸ್, ನೀವು ಕೈ ಕೆಸರಾದರೆ, ಕೈಯಲ್ಲಿ ವರ್ಕ್ ಮಾಡಿ ಕೈ ಡರ್ಟಿ ಆದರೆ ನೀವು ಬಾಯಿಯಲ್ಲಿ ಮೊಸರು ಇಟ್ಕೊಂಡು ಊಟ ಮಾಡ್ಕೊಳ್ಬಹುದು. ಅಷ್ಟು ಆರಾಮವಾಗಿ ಊಟ ಮಾಡ್ಬೋದು. ಮನಿ ಕೊಟ್ಟು ನೀವು ಕರ್ಡನ್ನು ಪರ್ಚೇಸ್ ಮಾಡಿ ಊಟ ಮಾಡ್ಬೋದು ಅನ್ನೋದು ಅದರ ಹಿಡನ್ ಮೀನಿಂಗ್. ಅಂದರೆ ವರ್ಕ್ ಹಾರ್ಡ್ ಮಾಡಬೇಕು ಅನ್ನುವಂಥದ್ರ ಹಿಡನ್ ಮೀನಿಂಗ್ ಅದು ಆಗಿರ್ತದೆ. ಯಾವುದು? ಕೈ ಕೆಸರಾದರೆ ಬಾಯಿ ಮೊಸರಿನ ಹಿಡನ್ ಮೀನಿಂಗ್ ಅದಾಗಿರ್ತದೆ. ಓಕೆ, ಒಳ ಅರ್ಥ ಅಂತೀವಿ ನಾವು. ಎಸ್, ನೆಕ್ಸ್ಟ್ ಒಂದು ಪ್ಯಾರಾಗ್ರಾಫ್ ಇದೆ, ಬರಿತೇನೆ ನಾನು. ಕಂಟಿನ್ಯೂಯೇಷನ್ ಆಗಿ ನೀವು ಬರ್ಕೊಳ್ಳಿ, ನಾನು ಇರೇಸ್ ಮಾಡ್ತೇನೆ. ಎಸ್, ಮೊಸರು ಊಟ ಮಾಡಬಹುದು ಅಂದರೆ ಒಳ್ಳೆಯ ಊಟ ಮಾಡಬಹುದು ಅಂತ ಅರ್ಥ. ಓಕೆ, ಮೊಸರು ಊಟ ಮಾಡಬಹುದು. ಮೊಸರು, ಬಾಯಿ ತುಂಬ ಮೊಸರು ಅಂತ ಇದೆಯಲ್ವಾ. ಮೊಸರು ಊಟ ಮಾಡಬಹುದು ಅಂದರೆ ಒಳ್ಳೆಯ ಊಟ, ಗುಡ್ ಮೀಲ್, ಒಳ್ಳೆಯ ಊಟ ಮಾಡಬಹುದು. ಒಳ್ಳೆಯ ಊಟ ಮಾಡಬಹುದು ಎಂಬುದೇ ಈ ಗಾದೆಯ ಹಿಡನ್ ಮೀನಿಂಗ್, ಒಳ ಅರ್ಥ. ಈ ಗಾದೆಯ ಅರ್ಥ, ಮೀನಿಂಗ್. ಫುಲ್ ಸ್ಟಾಪ್. ನೆಕ್ಸ್ಟ್, ಹಾಗಾಗಿ, ದಟ್ಸ್ ವೈ, ಹಾಗಾಗಿ ಕಷ್ಟಪಟ್ಟು ದುಡಿದರೆ ನಮಗೆ ಹಣ ಬರುತ್ತದೆ. ಅದನ್ನು ಉಪಯೋಗಿಸಿ ಯೂಸ್ ಮಾಡಿಕೊಂಡು, ಅದನ್ನು ಉಪಯೋಗಿಸಿ ನಾವು ನಮಗೆ ಬೇಕಾದ್ದನ್ನು ಪಡೆದುಕೊಂಡು ನಾವು ನಮಗೆ ಬೇಕಾದ್ದನ್ನು ಪಡೆದುಕೊಂಡು ನೆಮ್ಮದಿಯ ಜೀವನ ನಡೆಸಬಹುದು. ಎಂಬುದನ್ನು ಮೇಲಿನ ಗಾದೆ ಮಾತು, ಅಬೌವ್ ಪ್ರೊವರ್ಬ್, ಮೇಲಿನ ಗಾದೆ ಮಾತು ತಿಳಿಸುತ್ತದೆ. ಕಷ್ಟಪಟ್ಟರೆ ಇಷ್ಟ ಸಿದ್ಧಿ ಅಂತ ಇದೆ ಒಂದು ಗಾದೆ ಮಾತು. ಅದಕ್ಕೂ ಕೂಡ ಸೇಮ್ ಬರಿಬಹುದು. ಇದೇ ಗಾದೆ ಮಾತನ್ನು ಕೂಡ ನೀವು ಬರಿಬಹುದು. ಓಕೆ, ಯು ಹ್ಯಾವ್ ಟು ಸೇಮ್ ರೈಟ್ ಇಟ್. ಕಷ್ಟಪಟ್ಟರೆ ಇಷ್ಟ ಸಿದ್ಧಿ, ದಿಸ್ ಟು ಸೇಮ್ ಪ್ರೊವರ್ಬ್ಸ್. ಓಕೆ, ಕೈ ಕೆಸರಾದರೆ ಬಾಯಿ ಮೊಸರು, ಲಾಸ್ಟ್ ಪ್ಯಾರಾಗ್ರಾಫಲ್ಲಿ. ಮೊಸರು ಊಟ ಮಾಡಬಹುದು ಅಂದರೆ ಒಳ್ಳೆಯ ಊಟ ಮಾಡಬಹುದು ಎಂಬುದೇ ಈ ಗಾದೆಯ ಅರ್ಥ. ಹಾಗಾಗಿ ಕಷ್ಟಪಟ್ಟು ದುಡಿದರೆ ನಮಗೆ ಹಣ ಬರುತ್ತದೆ. ಅದನ್ನು ಉಪಯೋಗಿಸಿ ನಾವು ನಮಗೆ ಬೇಕಾದ್ದನ್ನು ಪಡೆದುಕೊಂಡು ಒಂದು ನೆಮ್ಮದಿಯ ಜೀವನ ನಡೆಸಬಹುದು ಎಂಬುದನ್ನು ಮೇಲಿನ ಗಾದೆ ಮಾತು ತಿಳಿಸುತ್ತದೆ.
To move forward in life, we must get our hands dirty. If our hands are dirty, we can get what we want with money. If we can eat curd, that means eat good meal. ಓಕೆ, ನಾವು ಉತ್ತಮವಾದ ಊಟವನ್ನು ಮಾಡ್ಬೋದು ಕಷ್ಟಪಟ್ಟರೆ. ಅಂದರೆ ಹಣದಿಂದ ನಾವು ಪಡೆದುಕೊಂಡು ನಾವು ಊಟ ಮಾಡ್ಕೊಳ್ಬೋದು ಬೇಕಾದ್ದನ್ನು ಅಂತ ಇದರ ಹಿಡನ್ ಮೀನಿಂಗ್ ಆಗಿರ್ತದೆ. ನೀವು ನನ್ನ ಹೆಚ್ಚಿನ ವಿಡಿಯೋಗಳಿಗಾಗಿ ನೀವು ನನ್ನ ಪ್ಲೇ ಲಿಸ್ಟನ್ನು ಚೆಕ್ ಮಾಡ್ಕೊಳ್ಬೋದು. ಅಲ್ಲಿ ರಿಲೇಟೆಡ್ ಟು ಗ್ರೇಡ್ 1, 2, 3 ಗ್ರಾಮರ್ ಪಾರ್ಟ್ಸ್ಗೆ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ನಾನು ಅಪ್ಲೋಡ್ ಮಾಡಿದ್ದೇನೆ. ಬೇಸಿಕ್ ಕನ್ನಡ ಆಲ್ಸೋ ನಾನು ಅಪ್ಲೋಡ್ ಮಾಡಿದ್ದೇನೆ. ನೀವು ಪ್ಲೇ ಲಿಸ್ಟನ್ನು ಓಪನ್ ಮಾಡಿಕೊಂಡು ಅಲ್ಲಿ ನಿಮಗೆ ಬೇಕಾದ ಕ್ಯಾಟಗರಿಯನ್ನು ನೀವು ಚೂಸ್ ಮಾಡ್ಕೊಳ್ಬೋದು. ಸ್ಕ್ರೋಲ್ ಮಾಡಿ ಚೂಸ್ ಮಾಡ್ಕೊಳ್ಬೋದು, ನಂತರ ನೀವು ಕಲಿಬೋದು. ನನ್ನ ಯೂಟ್ಯೂಬ್ ಚಾನಲ್ನ ಆದಷ್ಟು ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಹೆಚ್ಚಿನ ನೋಟಿಫಿಕೇಶನ್ಗಾಗಿ ಕ್ಲಿಕ್ ಮಾಡಿ. ಡೋಂಟ್ ಫಾರ್ಗೆಟ್ ಟು ಕ್ಲಿಕ್ ದ ಬೆಲ್ಲೈಕನ್ ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಚೆಕ್ ದ ಪ್ಲೇ ಲಿಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.